ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡಿ ಅಳ್ತಾರೆ, ಅವರು ನನಗೆ ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ. ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಅವ್ರ ಬಗ್ಗೆನೇ ಕವನಗಳನ್ನ ಬರ್ಕೊಂಡು ಕೂತಿರ್ತಾರೆ. ಒಂದು ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮ್ಮ ಗಂಡನ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮ್ಮ ತಂದೆ ತಾಯಿನ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಬಹಳಷ್ಟು ಕೇಸ್ಗಳು ನೋಡಿರ್ತೀನಿ, ನಾನು ನೋಡಿದ್ದೀನಿ. ನಮ್ಮ ವಲ್ನರಬಿಲಿಟಿ ಏನಿದೆಯೋ, ನಮ್ಮ ದೌರ್ಬಲ್ಯಗಳನ್ನ ನಮ್ಮ ಹತ್ತಿರದವ್ರು ಹೇಳ್ಕೊಬೋದು. ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ವಾಟ್ಸ್ಆ್ಯಪ್ ಸ್ಟೇಟಸಲ್ಲಿ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಂತ ಹೇಳಿ ಟಾಮ್ ಅಂತ ಹೇಳಿ ಹಾಕ್ಕೊಂಡ್ರೆ ಅಲ್ಲಿ ಉಪಯೋಗಕ್ಕಿಂತ ಹಾಮೇ ಜಾಸ್ತಿ ಆಗುತ್ತೆ, ಹಾನಿನೇ ಜಾಸ್ತಿ ಆಗುತ್ತೆ. ತುಂಬ ಕ್ರೌರ್ಯಗಳಿಗೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಆಮೇಲೆ ಮೆಸೇಜಿಂಗ್, ಇದು ಇವಾಗ ಅಂತಲ್ಲ, ವಾಟ್ಸಪ್ ಅಂತಲ್ಲ, SMS ಕಾಲದಿಂದನೂ ಈ ರೀತಿ ಬರ್ತಾ ಇದೆ, ಈ ರೀತಿ ನಡೀತಾ ಇದೆ. ಅಲ್ಲಿ ಏನಂತ ಹೇಳಿದರೆ, ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಆ ಸಂಬಂಧದಲ್ಲಿ ಬಂದಾಗ ಸಾಮಾನ್ಯವಾಗಿ ಹೆಣ್ಣಿಗೆ ಆ ಒಂದು ಇದು ತುಂಬ್ತಾರೆ. ನೀನು ಅವ್ರು ತುಂಬ್ತಾರೆ ಅಂತಲ್ಲ, ಇಲ್ಲಿ ನನಗೆ ಹೆಣ್ಣಿಗೂ ವಿವೇಕ ಇರುತ್ತೆ. ಬಟ್ ಆ ಟೈಮಲ್ಲಿ ಮೋಹ ಅನ್ನೋದು ತುಂಬಿದಾಗ ಅವಳೇನು ಅನ್ಕೋತಾಳೆ, ಇವನು ನನಗೆ ತೊಂದರೆ ಆಗ್ತಿದ್ದಾನೆ ಅಥವಾ ಈ ಮಗು ತೊಂದರೆ ಆಗ್ತಿದೆ, ಸೊ ನನಗೆ ನನ್ನ ಸುಖ ಮುಖ್ಯ ಅನಿಸ್ದಾಗ ಮೋಹದ ಬಲೆಗೆ ಬೀಳ್ಸೋದು ಅನ್ನೋದಕ್ಕಿಂತ ಬಿಡ್ತಾರೆ. ಯಾಕಂದರೆ ನಾನು ಎಕ್ಸಾಂಪಲ್ಸ್ ತುಂಬ ಇದೆ, ಬೇಕಾದಷ್ಟು ಎಕ್ಸಾಂಪಲ್ಸ್. ಒಬ್ಬರು ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡಿ ಅಳ್ತಾರೆ, ಅವರು ನನಗೆ ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ. ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಅವ್ರ ಬಗ್ಗೆನೇ ಕವನಗಳನ್ನ ಬರ್ಕೊಂಡು ಕೂತಿರ್ತಾರೆ. ಓಕೆ, ಸೊ ಅವ್ರ ಬಗ್ಗೆ ಕವನಗಳು, ಅವರು ಇದು ಅಂತ ಅನಿಸಿ. ಸಾಮಾನ್ಯವಾಗಿ ಈ ಸೋಷಿಯಲ್ ಮೀಡಿಯಾನಲ್ಲಿ ಅವರ ಭಾವನೆಗಳನ್ನ ಹೆಂಗಸರು ಸಾಮಾನ್ಯವಾಗಿ ನಿಮ್ಮ ಭಾವನೆಗಳನ್ನ, ಅಂದರೆ ನಿಮಗೆ ಒಂಟಿಯಾಗಿದ್ದೀರಾ ಅಥವಾ ನಿಮ್ಮ ಒಳಗಡೆ ಮನಸ್ಸಿನಲ್ಲಿ ಒಂಟಿಯಾಗಿದ್ದರೆ, ಮಾನಸಿಕವಾಗಿ ಒಂಟಿಯಾಗಿದ್ದರೆ, ನಿಮಗೆ ಎಮೋಷನಲಿ ಸಪೋರ್ಟ್ ಸಿಗ್ತಿಲ್ಲ ಅಥವಾ ನಿಮ್ಗೆ ಆ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದನ್ನು ದಯವಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬರೀಬೇಡಿ. ಯಾಕಂದರೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ, ಅವರು ಅದನ್ನು ಅರ್ಥ ಮಾಡ್ಕೋತಾರೆ, ನಿಮ್ಮ FBಗೆ ಬರ್ತಾರೆ. ನೀವು ತುಂಬ ಅವರೇನು ನಿಮಗೆ ಡೈರೆಕ್ಟಾಗಿ ಬಂದು ನೀವು ಚೆನ್ನಾಗಿದ್ದೀರಾ ಅಂತ, ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ಶುರು ಮಾಡಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ದೆನ್ ಅವ್ರು ನಿಮ್ಮ ಲೈಫ್ಗೆ ಎಂಟ್ರ್ ಆಗ್ತಾರೆ. ನೀವು ಅದು ಎಂಟ್ರ್ ಆದಾಗ ನಿಮಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೀವು ಅಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತೀರಾ. ಅವರಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿರೋದಿಲ್ಲ, ನೀವು ಕನೆಕ್ಟ್ ಆಗಿರ್ತೀರ. ಸೊ ಎಮೋಷ್ನಲಿ ಕನೆಕ್ಟ್ ಆದಾಗ ಒಂದು ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮ್ಮ ಗಂಡನ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮ್ಮ ತಂದೆ ತಾಯಿನ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಬಹಳಷ್ಟು ಕೇಸ್ಗಳು ನೋಡಿರ್ತೀನಿ, ನಾನು ನೋಡಿದ್ದೀನಿ. ಈ ರೀಸೆಂಟಾಗಿ 2-3 ವರ್ಷಕ್ಕೆ ಮುಂಚೆ ಒಂದು ಹುಡುಗಿ ಸುಸೈಡ್ ಮಾಡಿಕೊಂಡು ಗಂಡನ ಇದೇ ಒಂದು ಅಫೇರಿಂದ, ಅಂದರೆ ಯಾವುದೋ ಒಂದು ಅವಾರ್ಡ್ ಕೊಡ್ತೀನಿ, ಹಂಗೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ ಅಂತ ಹೇಳಿ ಮಾಡಿ ಕೊನೆಗೆ ಅವಳು ಪಾಪ ಜೀವ ಕಳ್ಕೊಂಡು ದುಡ್ಡಿಗೆ ಬ್ಲ್ಯಾಕ್ ಮೇಲ್ ಮಾಡಿ. ಹಾಗಾಗಿ ಹೆಣ್ಮಕ್ಳು ತುಂಬ ಕೇರ್ಫುಲ್ ಆಗಿರಬೇಕು. ನೀವು ಫೋಟೋ ಹಾಕಿದ್ರೆ ದುರುಪಯೋಗ ಆಗುತ್ತೆ, ಬಟ್ ಅವ್ರು ನಿಮ್ಮ ಎಮೋಷನ್ಸ್ಗೆ ಹ್ಯಾಕ್ ಮಾಡೋಕ್ಕಾಗಲ್ಲ. ಬಟ್ ಎಮೋಷನ್ಗೆ ಹ್ಯಾಕ್ ಮಾಡಿದ್ರೆ ಮುಗಿದು ಹೋಯಿತು. ಹಾಗಾಗಿ ಹೆಣ್ಮಕ್ಳು ತುಂಬ ಇದಾಗಿರಬೇಕು. ಅಟ್ ದ ಸೇಮ್ ಟೈಮ್ ಗಂಡಸರು ಸಹ ತಮ್ಮ ಪ್ರಾಬ್ಲಮ್ಸ್ನ ಹಾಕೋಬೋದು. ಯಾಕಂದರೆ ಗಂಡಸರಿಗೂ ಬಲೆ ಬೀಸೋ ಹೆಂಗಸರು ತುಂಬ ಇದ್ದಾರೆ ಈಗ, ಬೇಕಾದಷ್ಟು ಓದ್ತಾ ಇರ್ತೀನಿ. ಇನ್ನೂ ತುಂಬ ಜಾಸ್ತಿ ಆಗ್ತಿದೆ. ಗಂಡಸರಿಗೆ ಬೇರೆ ರೀತಿ ಟಾರ್ಚರು, ಅವರಿಗೆ ವಿಡಿಯೋ ಕಾಲ್ ಕರೆದುಬಿಟ್ಟು ಮಾಡ್ತಾರೆ. ಹಾಗಾಗಿ ಗಂಡಸರು ಸಹ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಅವರು ತಮ್ಮ ಎಮೋಷನ್ಸ್ಗಿಂತ ಅನ್ನೋದಕ್ಕಿಂತ ಅವರು ತಮ್ಮಲ್ಲಿ ದುಡ್ಡಿದೆ ಅಂತ ತೋರಿಸ್ಕೋಬಾರ್ದು, ಜಾಸ್ತಿ ದುಡ್ಡಿದೆ ಅಂತ. ಅದಕ್ಕೆ ಒಂದು ಗ್ರೂಪ್ ಕಾಯ್ತಾ ಇರುತ್ತೆ. ಒಟ್ಟಿನಲ್ಲಿ ನಮ್ಮ ವಲ್ನರಬಿಲಿಟಿ ಏನಿದೆಯೋ, ನಮ್ಮ ದೌರ್ಬಲ್ಯಗಳನ್ನ ನಮ್ಮ ಹತ್ತಿರದವ್ರು ಹೇಳ್ಕೊಬೋದು. ಅಂದರೆ ಅಪ್ಪ ಆಗಲಿ, ಅಮ್ಮ ಆಗಲಿ, ಅಥವಾ ಗಂಡ ಆಗಲಿ, ಅಥವಾ ಯಾರಾದರೂ ತುಂಬ ವೆರಿ ಕ್ಲೋಸ್ ಅಂತ ಅನಿಸುತ್ತೋ ಅವ್ರ ಹತ್ರ ಹೇಳ್ಕೊಬೋದೇ ಹೊರತು ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ವಾಟ್ಸ್ಆ್ಯಪ್ ಸ್ಟೇಟಸಲ್ಲಿ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಂತ ಹೇಳಿ ಟಾಮ್ ಅಂತ ಹೇಳಿ ಹಾಕ್ಕೊಂಡ್ರೆ ಅಲ್ಲಿ ಉಪಯೋಗಕ್ಕಿಂತ ಹಾಮೇ ಜಾಸ್ತಿ ಆಗುತ್ತೆ, ಹಾನಿನೇ ಜಾಸ್ತಿ ಆಗುತ್ತೆ.